ಲಾಲ್ಬಾಗ್ನ 220ನೇ ಫ್ಲವರ್ ಶೋ ಇಂದು ಅದ್ದೂರಿಯಾಗಿ ಪ್ರಾರಂಭ ಆಗಿದೆ. ಈ ಒಂದು ಫ್ಲವರ್ ಶೋನ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆಯೂ ಸಹ ಮಾಡಿದ್ದಾರೆ. ಇಲ್ಲಿನ ಸಾರ್ವಜನಿಕರು ಈ ಒಂದು ಫ್ಲವರ್ ಶೋ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಕೇಳೋಣ ಬನ್ನಿ. ಮ್ಯಾಮ್ ನಮಸ್ತೆ. ಸೊ ಹೇಗೆ ಅನಿಸ್ತಾ ಇದೆ ಮೇಡಮ್ ಈ ಒಂದು ಫ್ಲವರ್ ಶೋ? ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ನಾವು ವರ್ಷ ವರ್ಷ ಬರ್ತಿರ್ತೀವಿ, ರಿಪಬ್ಲಿಕ್ ಡೇಗೂ ಬರ್ತೀವಿ, ಸ್ವತಂತ್ರ ದಿನಾಚರಣೆಗೂ ಬರ್ತಿರ್ತೀವಿ. ನಾವು ಬಂದಾಗೆಲ್ಲ ಒಂದೊಂದು ಸತಿ ಬಂದಾಗೆಲ್ಲ ಒಂದೊಂದು ಥರ ಡ್ರೆಸ್ಅಪ್ ಆಗಿಬಿಟ್ಟು ಬರ್ತೀವಿ. ನಮ್ಗೆ ಈ ಥರ ರೆಡಿಯಾಗಿ ಬರೋದು ತುಂಬ ಸಂತೋಷ ಆಗುತ್ತೆ. ಅದು ತಿರಂಗ ಥೀಮಲ್ಲೇ ರೆಡಿ ಆಗಿಬಿಟ್ಟು ಬರ್ತಿರ್ತೀವಿ. ನನ್ನ ಹೆಸರು ನಿಶಾ ಪ್ರಮೋದ್ ನಾಯ್ಡು ಅಂತ, ಇವಳ ಹೆಸರು ಶುಭ ಅಂತ ಹೇಳಿಬಿಟ್ಟು ನಾವಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್. ಇವತ್ತು ಈ ಒಂದು ವಿಶೇಷ ಡ್ರೆಸ್ಸಲ್ಲಿ ಬಂದಿದ್ದೀರಾ ಮೇಡಮ್, ಅದು ತಿರಂಗ ಇದರಲ್ಲಿ. ಸೊ ಯಾಕೆ ಈ ಥರ ನಿಮಗೆ ಈ ಒಂದು ಬಟ್ಟೆ ಹಾಕ್ಕೊಂಬರ್ಬೇಕು ಅನಿಸ್ತು ಮೇಡಮ್? ಒಂದು ದೇಶಭಕ್ತಿ, ಇನ್ನೊಂದು ಇದರ ಒಂದು ಅಭಿಮಾನ. ನಮ್ಮ ಇಂಡಿಯನ್ ಆಗಿ ಭಾರತೀಯರಾಗಿರೋದಕ್ಕೆ ತುಂಬ ಅಭಿಮಾನ ಇದೆ. ಮತ್ತು ಇದು ಒಂದು ಸ್ವತಂತ್ರ ದಿನೋತ್ಸವದ ಪ್ರಯುಕ್ತ ಮಾಡ್ತಿರೋ ಒಂದು ಫ್ಲವರ್ ಶೋ ಆಗಿರೋದ್ರಿಂದ ಆ ಥೀಮ್ಗೆ ಸೂಟಬಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಡ್ರೆಸ್ಅಪ್ ಆಗಿ ಬಂದಿದ್ದೀವಿ. ನಾವೇ ಸ್ವಯಂ ಪ್ರೇರಿತರಾಗಿ ರೆಡಿಯಾಗಿ ಬಂದಿದ್ದೀವಿ, ಯಾರೂ ನಮ್ಮನ್ನು ಹೈರ್ ಮಾಡಿಲ್ಲ ಅಷ್ಟೆ. ಹೇಗೆ ಅನಿಸ್ತಾ ಇದೆ ಮೇಡಮ್ ಟೋಟಲ್ ಆಗಿ ಈ ಒಂದು ಫ್ಲವರ್ ಶೋ ನೋಡೋದು? ತುಂಬ ಚೆನ್ನಾಗಿದೆ, ಕಣ್ಮನಗಳು ತಣಿಯಂಗಿದೆ. ತುಂಬ ಸಂತೋಷ ಕೊಡ್ತಾ ಇದೆ ನೋಡೋದಕ್ಕೆ. ಸಾವಿರಾರು ಲಕ್ಷಾಂತರ ಫ್ಲವರ್ಗಳು ಬಹಳ ಕಡೆಯಿಂದ ತಂದು ಸಾರ್ವಜನಿಕರಿಗಾಗಿ ಮಾಡ್ತಿರ್ತಾರೆ ವರ್ಷ ವರ್ಷ. ಅದಕ್ಕೆ ಸಾರ್ವಜನಿಕರು ಎಲ್ಲರೂ ಬಂದು ಇದನ್ನು ಆಸ್ವಾದಿಸಬೇಕು ಅಂತ ಹೇಳಿ ಕಳಕಳಿಯ ಮನವಿ ಮಾಡಿ. ಇದು ಮೊಟ್ಟ ಮೊದಲೇ ಬಾರಿಗಾಗಿ ಗಂಗಾನಗರ, ನಮ್ಮ ರಾಜಮನೆತನದ ಗಂಗಾನಗರದ ಒಂದು ದೇವಸ್ಥಾನ ಆಗಿರಲಿ ಅಥವಾ ಬಾಹುಬಲಿ ವಿಗ್ರಹ ಆಗಿರಲಿ ನಿರ್ಮಿಸುವಂಥ ಕೆಲಸ ಇಲ್ಲಿ ಆಗಿದೆ. ಹೇಗೆ ಅನಿಸ್ತಾ ಇದೆ ಅದು ಆ ವಿಗ್ರಹಗಳು, ಆ ದೇವಸ್ಥಾನ ನೋಡೋದ ಮೇಲೆ? ತುಂಬ ಇತಿಹಾಸದ ಬಗ್ಗೆ ಅವರು ಒಂದು ವರ್ಷ ಒಂದೊಂದು ಥೀಮ್ ತಗೊಳ್ತಿರ್ತಾರೆ. ಇದು ಚಾವುಂಡರಾಯದು ಆಗಲಿ, ಕೃಷ್ಣರಾಜ ಒಡೆಯರ್ದಾಗಲಿ ಈ ಥರ. ಮತ್ತು ಲಾಸ್ಟ್ ಟೈಮ್ ಬಂದ್ಬಿಟ್ಟು ಇವರು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ತಗೊಂಡಿದ್ರು. ಅವರ ಬಗ್ಗೆ ನಮಗೆ ಇತಿಹಾಸದಲ್ಲಿ ನಾವು ಎಷ್ಟೋ ನೋಡಿರ್ತೀವಿ, ಓದಿರ್ತೀವಿ. ಬಟ್ ಇಲ್ಲಿ ಬಂದು ನೋಡಿದಾಗ ನಮಗೆ ಕರೆಕ್ಟಾಗಿ ಪಿಕ್ಚರು ನಮ್ಮ ಕಣ್ಣು ಮುಂದೆ ಇದ್ದಂಗೆ ಮಾಡಿರ್ತಾರೆ. ಒಂದು ಇದಾಗಲಿ, ಶಿಲೆಗಳಾಗಲಿ, ಅವರ ಇತಿಹಾಸ ಅವರು ಇದು ಮಾಡಿರೋದಾಗಲಿ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಸ್ಟೂಡೆಂಟ್ಸ್ಗೆ ಆಗಲಿ ಎಲ್ಲರಿಗೂ ಸಾರ್ವಜನಿಕವಾಗಿ ತುಂಬ ಇದ್ರ ಬಗ್ಗೆ, ಇತಿಹಾಸದ ಬಗ್ಗೆ ನಾಲೆಡ್ಜು ಸಿಗುತ್ತೆ. ಇದನ್ನೆಲ್ಲ ನೋಡ್ಬೇಕು ಎಲ್ರೂ ಅಂತ ಹೇಳ್ತೀನಿ ಸರ್. ತುಂಬ ಚೆನ್ನಾಗಿದೆ. ನಾನು SR ಜೋಶಿ ಅಂತ, ಬೆಂಗಳೂರಿನವನು. ಪ್ರತಿ ವರ್ಷ ಬಂದು ನೋಡ್ತಾ ಇದ್ದೀನಿ. ಈ ವರ್ಷವೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಜನಗಳಲ್ಲಿ ವಿನಂತಿ, ಬಂದು ನೋಡಿ, ಇಂಥ ಒಂದು ಅವಕಾಶ ಕಳ್ಕೊಬೇಡಿ. ತುಂಬ ಚೆನ್ನಾಗಿದೆ. ನಿಮ್ಮ ಕುಟುಂಬ ಸಮೇತರಾಗಿ ಬಂದು ನೋಡಿ, ಆನಂದಿಸಿ, ಸಂತೋಷ ಪಡೀರಿ ಅಂತ ಹೇಳಿ. ಇದೇ ಮೊದಲ ಬಾರಿಗೆ ಬರ್ತಾ ಇರೋದಾ ಅಥವಾ ಏನು ಈ ಹಿಂದೆ ಯಾವಾಗಲಾದರೂ ಬಂದಿದ್ರಾ ಅಂತ? ನಾನು 60 ವರ್ಷದಿಂದ ಇಲ್ಲರಿಂದ ಪ್ರತಿ ವರ್ಷವೂ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರತಿ ವರ್ಷವೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಅವಕಾಶ ಕಳ್ಕೊಬೇಡಿ, ಬಂದು ದಯವಿಟ್ಟು ನೋಡಿ ಆನಂದಿಸಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಸರ್, ಈ ಸರಿ ಗಂಗಾ ರಾಜಮನೆತನದ ಒಂದು ವಿಶಿಷ್ಟತೆ ಆಗಿರಲಿ, ಅವರು ಇತಿಹಾಸವನ್ನು ತೋರಿಸುವಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಹೇಗೆ ಅನಿಸ್ತಾ ಇದೆ ಸರ್ ಅದು? ಚೆನ್ನಾಗಿದೆ. ಗಂಗರಾಜರು ಒಬ್ಬರದೇ ಅಲ್ಲ, ಎಲ್ಲ ಇತಿಹಾಸ ಕೂಡ ಅವರ ಒಂದು ಶಿಲ್ಪಕಲೆ ಮತ್ತು ಇದನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ. ನಮಗೆ ನೋಡೋದಕ್ಕೆ ಇಲ್ಲಿ 2 ದಿವಸನೇ ಬೇಕಾಗುತ್ತೆ. ಅಷ್ಟೊಂದು ಇತಿಹಾಸವನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದು ನೋಡೋಕ್ಕೆ ನಿಮ್ಗೆ 2 ದಿವಸ ಸಾಲಲ್ಲ, ಅಷ್ಟೊಂದಿದೆ. ಇಂಥ ಒಂದು ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಕುಟುಂಬ ಸಮೇತರಾಗಿ ಬಂದು ನೋಡಿ ಆನಂದಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ನಾನು ಮೊದಲನೇ ಸರಿ ಬಂದಿರೋದು, ಬಟ್ ಖುಷಿ ಆಗ್ತಿದೆ. ತುಂಬ ಹೂಗಳೆಲ್ಲ ಯೂಸ್ ಮಾಡಿದ್ದಾರೆ, ತುಂಬ ಅಂದರೆ ಅಲಂಕೃತವಾಗಿ. ಆಮೇಲೆ ನಮ್ಮ ಇತಿಹಾಸನ ನೆನಪಿಸ್ತಾ ಇದ್ದಾರೆ, ಗಂಗರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಏನೇನು ನಡೀತು ಎಲ್ಲನೂ ಅಂತ. ಸೊ ಖುಷಿ ಆಗ್ತಿದೆ ನೋಡೋಕ್ಕೆ ಸರ್, ತುಂಬ ಖುಷಿ ಆಗ್ತಿದೆ. ಇದೇ ಮೊದಲ ಬಾರಿಗೆ ಬರ್ತಾ ಇರೋದು ಅಥವಾ ಈ ಹಿಂದೆ ಯಾವಾಗಾದರೂ ಬಂದಿದ್ರ ಅಂತ? ಅಲ್ಲ, ಇದೇ ಮೊದಲನೇ ಬಾರಿಗೆ ಬರ್ತಾ ಇರೋದು ಸರ್. ಇದೇ ಫಸ್ಟ್ ಟೈಮ್ ನಾನು ಫ್ಲವರ್ ಶೋಗೆ ಅಂತಲೇ ಬಂದಿರೋದು. ನಾನು ಪ್ರಾಪರ್ ಬಂದು ಮೈಸೂರು, ಬಟ್ ಅಲ್ಲಿ ನೋಡಿದೆ. ನಾನು ಬೆಂಗಳೂರಲ್ಲಿ ಯಾವಾಗಲೂ ನೋಡಿಲ್ಲ. ಸೊ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಬಂದರೆ ಇದೇ ಫಸ್ಟ್ ಟೈಮ್. ಸೊ ಇಲ್ಲಿ ಗಂಗಾ ಮನೆತನದ ಬಗ್ಗೆ ಒಂದು ದೇವಸ್ಥಾನ ಆಗಿರಲಿ ಅಥವಾ ಬಾಹುಬಲಿ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ರೆ ಹೂವಲ್ಲೇ, ಹೇಗೆ ಅನಿಸ್ತಾ ಇದೆ ಅದನ್ನೆಲ್ಲ ನೋಡ್ತಾ ಇದ್ರೆ? ಇತಿಹಾಸ ನೋಡ್ತಾ ಇದೀವ, ಇತಿಹಾಸ ತಿಳ್ಕೊಂಡಂಗೂ ಆಗುತ್ತೆ. ಹಂಗೆ ನಮಗೆ ಇದು ಅಂದರೆ ಸಂತೋಷನೂ ಸಿಗುತ್ತೆ, ಆನಂದನೂ ಸಿಗುತ್ತೆ. ಯಾಕಂದರೆ ಫ್ಲವರಿಂದ ಮಾಡಿರೋದು, ನಮ್ಮ ಇತಿಹಾಸನ ಫ್ಲವರಿಂದ ತಿಳಿಸ್ತಾ ಇದ್ದಾರೆ ಅಂದರೆ ಇನ್ನೂ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ನೀವು ಒಬ್ಬರೇ ಬಂದಿರೋದ ಅಥವಾ ಫ್ಯಾಮಿಲಿ ಕುಟುಂಬ ಸಮೇತ ಬಂದಿರೋದು? ನಾವು, ನಮ್ಮ ಬ್ರದರು ಮತ್ತು ನಮ್ಮ ಅತ್ತಿಗೆ ಅವರೆಲ್ಲ ಬಂದಿದ್ದೀವಿ ಜೊತೆಲಿ, ಫ್ಯಾಮಿಲಿ ಜೊತೆ ಬಂದಿರೋದು. ಒಟ್ಟಿನಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಇಲ್ಲಿ. ಖುಷಿ ಪಡ್ತಾ ಇದ್ದಾರೆ. ಇಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದ್ದಲ್ಲ ಇಲ್ಲಿ ಈಗ ಎಲ್ಲ ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ಖುಷಿ ಆಗುತ್ತೆ ನೋಡೋಕ್ಕೆ.